ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಪತ್ರಿಕಾಗೋಷ್ಠಿಗೆ ಹಂಗೆ ಮುಗೀತು ಸರ್ ಒಂದು ನಿಮಿಷ. ಇವಾಗ ಪರಿಶಿಷ್ಟ ಜಾತಿ ಅಲೆಮಾರಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ದಿನಾಂಕ 19/12/2025 ಬೆಳಗಾವಿಯ ಸುವರ್ಣಸೌಧ ಚಲೋ ಹಮ್ಮಿಕೊಂಡಿದ್ದು, ಇವತ್ತು ಏನಂದರೆ ಅಲೆಮಾರಿಗಳಿಗೆ ಏನು ಪ್ರತ್ಯೇಕವಾಗಿ 1% ಕೊಡಬೇಕಂತೇಳಿ ಈಗಾಗಲೇ ಕೂಡ ನಾವು ಡೆಲ್ಲಿಯಲ್ಲಿ ಕೂಡ ಬೆಂಗಳೂರಲ್ಲಿ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯವರ ಒಂದು ಅಧ್ಯಕ್ಷತೆಯಲ್ಲಿ ಕೂಡ ನಾವು ಈಗಾಗಲೇ ಸಭೆಗಳನ್ನು ಮಾಡಿದ್ವಿ. ಸನ್ಮಾನ್ಯ ಸಿದ್ದರಾಮಯ್ಯವರು ಆವಾಗ ಒಪ್ಕೊಂಡಿದ್ರು, ನಾನು ತಾತ್ವಿಕ ಒಪ್ಪಿಗೆ ಕೊಡ್ತೀನಿ, 1% ಕೊಡ್ತೀನಿ, ಅದೇ ರೀತಿ ನಿಗಮ ಮಾಡಿಕೊಡ್ತೀನಿ, ವಿಶೇಷ ಪ್ಯಾಕೇಜ್ ಕೊಡ್ತೀನಿ ಅಂತೇಳಿ ಹೇಳಿ ಅಲೆಮಾರಿಗಳಿಗೆ ಮೂಗಿಗೆ ತುಪ್ಪ ಸುರುವ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಏನು ಸುವರ್ಣಸೌಧದಲ್ಲಿ ನೀವು ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಹೊರಟಿದ್ದೀರಿ 665 ಅಂತೇಳಿ, ಇದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ನೀವು ಮಾಡ್ರಿ, ಆದರೆ ನಮಗೆ ಅಲೆಮಾರಿಗಳಿಗೆ ಪ್ರತ್ಯೇಕ ಕಾನೂನನ್ನು ತಂದು ಅಲೆಮಾರಿಗಳಿಗೆ 1% ಕೊಡುವ ನಿಟ್ಟಿನಲ್ಲಿ ಕಾನೂನು ತಂದು ನೀವು ಮಾಡ್ರಿ. ಮಾಡದೆ ಹೋದಲ್ಲಿ ನಾವು ಕೂಡ ಈ ಒಂದು ಏನು ನೀವು ಬಿಲ್ ಪಾಸ್ ಮಾಡಲಿಕ್ಕೆ ಹೊರಟಿದ್ದೀರಿ ಬೆಳಗಾವಿ ಸುವರ್ಣಸೌಧದಲ್ಲಿ ಕ್ಯಾಬಿನೆಟ್ನಲ್ಲಿ, ಇದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಅಲೆಮಾರಿಗಳು ಇವತ್ತು ಕೂಡ ಟೆಂಟ್ಗಳಲ್ಲಿದ್ದಾರೆ. ಇವತ್ತು ನೀವು ಸಾಮಾಜಿಕ ಬದ್ಧತೆ ಬಗ್ಗೆ ಮಾಡ್ತಾ ಇದ್ದೀರಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಸಾಮಾಜಿಕ ಬದ್ಧತೆ ಏನನ್ನ ನಿಮಗೆ ಇದ್ದರೆ ಇವತ್ತು ಅಲೆಮಾರಿಗಳಿಗೆ 1% ಕೊಟ್ಟು ಮುಂದಿನ ದಿನಗಳಲ್ಲಿ ನೀವು ಏನು ಕ್ರಮನ ತಗೊಳ್ರಿ. ಆದರೆ ಇವತ್ತು ನಮಗೆ 1% ಕೊಡದೆ ಹೋಗಿ ನೀವು ಏನು ಬಿಲ್ ಪಾಸ್ ಮಾಡಲಿಕ್ಕೆ ಹೊರಟು ಬೇರೆ ಯಾರೋ ಒಂದು ದೊಡ್ಡ ಸಮುದಾಯಗಳಿಗೆ ಓಲೈಕೆ ಮಾಡೋಕೆ ಹೋಗ್ತಾ ಇದ್ದೀರಿ. ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾಕಂದರೆ ನಾವು ಕೂಡ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇದ್ದೀವಿ, ನಾವು ಸಂವಿಧಾನಬದ್ಧ ಹಕ್ಕನ್ನು ಪಡ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟದ ಕಡೆ ನಾವು ಮುಖ ಮಾಡಿದ್ದೀವಿ. ಬೆಳಗಾವಿ ಸುವರ್ಣಸೌಧದಲ್ಲಿ ಸರಿಸುಮಾರು 10,000 ಜನ ಸೇರಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಮಗೆ ಅಲೆಮಾರಿಗಳಿಗೆ ಪ್ರತ್ಯೇಕ ಕಾನೂನು ತಂದು 1% ಕೊಡಬೇಕಂತೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಶಿವಕುಮಾರ್ ವೈ, ಜಿಲ್ಲಾಧ್ಯಕ್ಷರು. ಅಕ್ಟೋಬರ್ 30ನೇ ತಾರೀಕು ವಿಧಾನಸೌಧದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಮ್ಮನ್ನೆಲ್ಲ ಅಲೆಮಾರಿಗಳನ್ನು ಕರೆಸಿ ನಿಮಗೆ 1% ಕೊಡ್ತೀನಿ ಮತ್ತು ಸಪ್ರೇಟು ನಿಗಮ ಮಾಡ್ತೀನಿ, ಹೊಸ ಪ್ಯಾಕೇಜನ್ನು ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ರು. ಮತ್ತು ಆ ಮಾತು ಇವತ್ತು ಹುಸಿಯಾಗಿದೆ. ಅದಕ್ಕಾಗಿ ನಾವು ದೆಹಲಿಯಲ್ಲಿನೂ ಚಲೋ ಮಾಡಿದ್ದೀವಿ, ಬೆಂಗಳೂರಲ್ಲಿನೂ ಹೋರಾಟ ಮಾಡಿದ್ದೀವಿ. ಈಗ ಬೆಳಗಾವಿ ಚಲೋ 19ನೇ ತಾರೀಕು ನಮ್ಗೆ 1% ಸಲುವಾಗಿ ಎಲ್ಲ ಅಲೆಮಾರಿಗಳು ಇಡೀ ರಾಜ್ಯಾದ್ಯಂತ ಅಲೆಮಾರಿಗಳು ಹೋಗಿ ಹೋರಾಟ ಮಾಡಲು ಸಿದ್ಧವಾಗಿದ್ದೇವೆ. ಸಿದ್ದರಾಮಯ್ಯ ಸಾಹೇಬ್ರೆ, ನಾವು ನಿಮ್ಮನ್ನು ಓಟ್ ಹಾಕ್ತೀವಿ. ಓಟಲ್ಲಿದ್ದು ಗೆಲ್ಲಿಯೋಕ್ಕೆ ಒಂದೇ ಓಟ್ ಸಾಕು, ಕೋಟಿಗಟ್ಟಲೆ ಓಟು ಲೆಕ್ಕಕ್ಕೆ ಬರಲ್ಲ. ಗೆಲ್ಲಿಯೋಕ್ಕೆ ಒಂದು ಸಾಕು, ಸೋಲಕ್ಕೆ ಒಂದು ಸಾಕು. ಅದಕ್ಕೆ ನಾವು ಅಲೆಮಾರಿಗಳನ್ನು ನಮ್ಮನ್ನು ಸ್ವಲ್ಪ ಗುರುತಿಸಿ ನಮ್ಮನ್ನು ಬೆಂಬಲಿಸಿ ನಮ್ಮನ್ನು 1% ಕೊಟ್ಟು ನಮ್ಮನ್ನು ಸಹಕರಿಸಬೇಕಂದ್ರೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡುತ್ತೇವೆ. ಸಿದ್ದರಾಮಯ್ಯ ಸಾಹೇಬ್ರೆ, ಜೈ ಭೀಮ್, ಜೈ ಅಲೆಮಾರಿ. ನನ್ನ ಹೆಸರು ಸುಬ್ಬಣ್ಣ.